ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶೈಲಜಾ ಕಾಲ್ಪನಿಕ್ ಕನ್ನಡ ವ್ಲಾಗ್. ನಾನು ಪ್ರೀವಿಯಸ್ ವಿಡಿಯೋಲಿ ನಿಮಗೆ ಹೇಳಿದ ಹಾಗೆ ಬೇಬೀಸ್ ಅಂದರೆ ಮಕ್ಕಳು ಸುಮಾರು 3 ರಿಂದ 8 ತಿಂಗಳವರೆಗೂ ವಯಸ್ಸಿನ ಅಂದರೆ ತಿಂಗಳಿನ ಮಕ್ಕಳು ಒಂದು ಕೂಯಿಂಗ್ ಸೌಂಡ್ಸ್ ಅಂದರೆ ತೊದಲು ನುಡಿ ಅಂದರೆ ಬೇಸಿಕ್ ಸೌಂಡ್ಸ್ನ ಮಾಡ್ತವೆ ಅಂತ ಹೇಳಿದ್ದೆ ನನ್ನ ಪ್ರೀವಿಯಸ್ ವಿಡಿಯೋ. ಅದರಲ್ಲಿ ಅಂದರೆ 3 ತಿಂಗಳ ಮಗುವಿನ ಒಂದು ಮೈಲ್ ಸ್ಟೋನ್ ವಿಡಿಯೋ ಅಲ್ಲಿ ನೀವಿನ್ನೂ ಅದನ್ನು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ನೋಡಿ. ಸೊ ಈ ಕೂಯಿಂಗ್ ಸೌಂಡ್ಸ್ ಅಥವಾ ಈ ತೊದಲು ನುಡಿಗಳಿಗೂ ಒಂದು ಮೀನಿಂಗ್ ಇರುತ್ತೆ, ಒಂದು ಅರ್ಥ ಇರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಯಾವ್ಯಾವ ಕೆಲವು ಅಂದರೆ ಸುಮಾರು ಥರದ ಧ್ವನಿಗಳನ್ನು ಇಲ್ಲಿ ಮಕ್ಕಳು ಮಾಡುತ್ತವೆ. ಬಟ್ ಆದರೆ ನಾನಿಲ್ಲಿ ಕೆಲವು ಸೆಲೆಕ್ಟೆಡ್ ಸೌಂಡ್ಸ್ ಅಂದರೆ ಕಾಮನ್ ಆಗಿ ಮಕ್ಕಳು ಮಾಡುವಂಥ ಒಂದು ಸೌಂಡ್ಸ್ಗಳಿಗೆ ಅದರ ಮೀನಿಂಗ್ಗಳೇನು, ಮಕ್ಕಳು ಯಾಕೆ ಆ ಥರ ಡಿಫ್ರೆಂಟ್ ಆಗಿರೋ ಸೌಂಡನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಸೌಂಡ್ ಈಸ್ ಆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಕೆಲವು ಮಕ್ಕಳು ಅಂದರೆ ಆಲ್ಮೋಸ್ಟ್ ಕಾಮನ್ ಆಗಿ ಎಲ್ಲ ಮಕ್ಕಳುಗಳು ಆ ಅಂತ ಸೌಂಡ್ ಮಾಡ್ತಾರೆ. ಸೊ ಇದರ ಅರ್ಥ ಏನಪ್ಪ ಅಂದರೆ, ಆ ಅಂತ ಹೇಳುವಾಗ ಮಗು ತುಂಬ ಖುಷಿಯಾಗಿದೆ ಅಂದರೆ ಮಗು ಇರುವ ಒಂದು ಪರಿಸರ ಅಥವಾ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಮಗುಗೆ ತುಂಬ ಖುಷಿ ಕೊಡ್ತಾ ಇದೆ. ಮೇ ಬಿ ಒಂದು ಕಲರ್ಫುಲ್ ಆಟಿಕೆ ಸಾಮಾನಾಗಿರ್ಬೋದು ಅಥವಾ ಅಮ್ಮ ಇರ್ಬೋದು ಪಕ್ಕದಲ್ಲಿ. ಸೊ ಇಟ್ ಈಸ್ ವೆರಿ ಕಂಫರ್ಟೇಬಲ್ ಅಂದರೆ ಮಗು ತುಂಬ ಕಂಫರ್ಟೇಬಲ್ ಆಗಿದೆ, ಮಗುಗೇನೂ ತೊಂದರೆ ಆಗ್ತಾಯಿಲ್ಲ, ಆರಾಮಾಗಿದೆ ಅನ್ನುವಾಗ ಹೆಚ್ಚಾಗಿ ಮಕ್ಕಳು ಆ ಅಂತ ಅಂದರೆ ಅಲ್ಲ ಆ ಅಂತ ಸೌಂಡ್ ಮಾಡ್ತಾ ಇರ್ತವೆ. ಸೊ ಇದರ ಅರ್ಥ ಮಗು ಆರಾಮಾಗಿದೆ, ಖುಷಿಯಾಗಿದೆ, ಮಗುಗೆ ಯಾವುದೇ ತೊಂದರೆ ಇಲ್ಲ ಅಂತ ಮಗು ತಾಯಿಗೆ ಅಥವಾ ಸುತ್ತಮುತ್ತಲ ಇರುವವರಿಗೆ ಹೇಳುವಂಥದ್ದು. ಸೊ ನೀವು ಈಗ ಏನು ಮಾಡಬೇಕು ಅಂದರೆ, ಮಗು ಈ ಥರ ಸೌಂಡ್ ಮಾಡುವಾಗ ಅವುಗಳಿಗೆ ಪ್ರತಿಕ್ರಿಯೆ ಕೊಡಬೇಕು, ಅಂದರೆ ರೆಸ್ಪಾನ್ಸ್ ಮಾಡಬೇಕು. ಇದರ ಅವರನ್ನು ಮಾತಾಡ್ಸೋದಾಗಿರಲಿ, ಆಟ ಆಡಿಸೋದಾಗಿರಲಿ, ಅವರನ್ನು ಮುಟ್ಟುವಂಥದ್ದಾಗಿರಲಿ. ಸೊ ಹಂಗೆ ಮಾಡಿದಾಗ ಮಕ್ಕಳಿಗೆ ತುಂಬ ಅಂದರೆ ಓಕೆ, ನನಗೆ ಯಾರೋ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ನಾನು ಖುಷಿಯಾಗಿದ್ದೀನಿ ಅಂತ ಹೇಳೋದನ್ನು ಯಾರೋ ಒಬ್ಬರು ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಥವಾ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ ಮಗುವಿಗೆ ಮೆಸೇಜ್ ಹೋಗುತ್ತೆ. ಆಗ ಮಗು ತುಂಬ ಖುಷಿಯಾಗಿ ಆರಾಮಾಗಿ ಆಟ ಆಡ್ತಾ ಇರುತ್ತೆ, ಮಗು ಸುತ್ತಮುತ್ತ ನೋಡ್ತಾ ಇರುತ್ತೆ. ಸೊ ಹಾಗಾಗಿ ಆ ಅಂತ ಅನ್ನುವಂಥ ಸೌಂಡು ಮಗುವಿನ ಒಂದು ಆರಾಮ್ ಫೇಸ್ ಅಥವಾ ಹ್ಯಾಪಿ ಫೇಸ್ ಆಫ್ ಏನಂತಾರೆ ಹ್ಯಾಪಿ ಫೇಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ಆ ಅಂದರೆ ಮಗು ಆರಾಮಾಗಿದೆ, ಖುಷಿಯಾಗಿದೆ, ಅದು ಎಂಜಾಯ್ ಮಾಡ್ತಾ ಇದೆ ಸುತ್ತಮುತ್ತ ಇರುವ ಒಂದು ವಸ್ತುಗಳು. ನೆಕ್ಸ್ಟ್ ಈಸ್ ಕೂ ಅಂತ ಕೆಲವೊಮ್ಮೆ ಮಕ್ಕಳು ಸೌಂಡ್ ಮಾಡುತ್ತೆ. ಸೊ ಕೂ ಅನ್ನೋದರ ಅರ್ಥ ಏನಪ್ಪ ಅಂದರೆ, ಸಪೋಸ್ ಪಕ್ಕದಲ್ಲಿ ಅವರಮ್ಮ ಯಾರಾದರೂ ಅಜ್ಜ ಅಜ್ಜಿ ಅಕ್ಕ ಯಾರಾದರೂ ಇದ್ದರೆ ಅವರನ್ನು ಮಾತಾಡಿಸೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಅಂದರೆ ಕಮ್ಯುನಿಕೇಷನ್ ಬಿಲ್ಡ್ ಮಾಡೋದಕ್ಕೋಸ್ಕರ ಅದು ಟ್ರೈ ಮಾಡ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಏನು ಮಾಡಬೇಕು, ಮಗು ತುಂಬ ಕಂಟಿನ್ಯೂಸ್ ಆಗಿ ಕೂ ಕೂ ಅಂತ ಹೇಳ್ತಾ ಇದ್ದರೆ ನೀವು ಮಗುವನ್ನು ಕಂಟಿನ್ಯೂಸ್ ಆಗಿ ಮಾತಾಡಿಸ್ತಾ ಇರಬೇಕು. ಅದರ ಹೆಸರು ಹೇಳೋದಾಗಲಿ, ಏನಾದರೂ ಬೇರೆ ಥರ ಏನಾದರೂ ಮಾತಾಡಿಸೋದಾಗಲಿ, ಅವುಗಳನ್ನ ಮುಟ್ಟೋದಾಗಲಿ, ಅಂದರೆ ಮಗು ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಿದೆ ಅಥವಾ ನೀವು ಮಗು ಜೊತೆ ಮಾತಾಡಲಿ ಅಂದರೆ ನನ್ನ ಜೊತೆ ಮಾತಾಡಲಿ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಿದೆ ಅನ್ನೋದರ ಅರ್ಥವೇ ಕೂ ಅನ್ನುವಂಥ ಸೌಂಡು. ಸೊ ಮಕ್ಕಳು ಯಾವಾಗಲೂ ಕೂ ಅಂತ ಆಟ ಆಡ್ತಾ ಇದ್ದರೆ, ಆಚೆ ಈಚೆ ನೋಡ್ತಾ ಇದ್ದರೆ, ನೀವು ಯಾರಾದರೂ ಅಕ್ಕಪಕ್ಕದಲ್ಲಿದ್ದರೆ ಮಕ್ಕಳನ್ನು ಮಾತಾಡಿಸಿ, ಅವರಿಗೆ ಆಟ ಆಡಿಸಿ, ಆಗ ಅವಕ್ಕೆ ತುಂಬ ಸಂತೋಷ ಆಗುತ್ತೆ. ಸೊ ಕೂ ಅನ್ನುವಂಥ ಪದದ ಅರ್ಥ, ಮಗು ಕೂ ಅಂತ ಹೇಳ್ತಾ ಇದ್ದರೆ ಮಗು ನಿಮ್ಮ ಜೊತೆ ಮಾತಾಡೋದಕ್ಕೆ ಅಥವಾ ಕಮ್ಯುನಿಕೇಷನ್ ಮಾಡೋದಕ್ಕೆ ಇಷ್ಟಪಡ್ತಿದೆ ಅಂತ ಅರ್ಥ. ನೆಕ್ಸ್ಟ್ ಏನಪ್ಪ ಅಂದರೆ, ಈ ಅಂತ ಕೆಲವೊಮ್ಮೆ ಮಕ್ಕಳು ಸೌಂಡ್ ಮಾಡುತ್ತೆ. ಸೊ ಈ ಅನ್ನೋದ್ರ ಅರ್ಥ ಏನಂದರೆ ತುಂಬ ಪ್ಲೇಫುಲ್, ತುಂಬ ಖುಷಿಯಾಗಿ, ತುಂಬ ಏನಂತಾರೆ ಆರಾಮಾಗಿ ಇರುವಾಗ ಈ ಅಂತ ಸೌಂಡ್ ಮಾಡುತ್ತೆ. ಈ ಟೈಮಲ್ಲಿ ಇನ್ನೊಂದು ಏನಪ್ಪ ಅರ್ಥ ಅಂದರೆ, ಮಕ್ಕಳು ಸುತ್ತಮುತ್ತ ಇರೋರು ನಮ್ಮನ್ನು ನೋಡಲಿ, ನಮ್ಮ ಹತ್ರ ಅಟೆನ್ಷನ್ ಮಾಡಲಿ ಅಥವಾ ನಮ್ಮ ಬಗ್ಗೆ ಯೋಚನೆ ಮಾಡಲಿ ಅನ್ನೋದು ಒಂದು ಇದರ ಅರ್ಥ ಆಗಿರುತ್ತೆ. ಯೂಶ್ವಲಿ ಬೇಬೀಸ್ ಈ ಸೌಂಡನ್ನ ಯಾವಾಗ ಮಾಡುತ್ತೆ ಅಂದರೆ, ಮಕ್ಕಳು ತುಂಬ ಕಾಮಾಗಿ, ತುಂಬ ಅಂದರೆ ಎಕ್ಸೈಟಾಗಿ ಆಟ ಆಡ್ತಾ ಪ್ಲೇಫುಲ್ಲಾಗಿ ಕೈಕಾಲುಗಳನ್ನ ಅಲ್ಲಾಡಿಸ್ತಾನೋ ಈ ಅಂತ ಸೌಂಡ್ ಮಾಡುತ್ತೆ. ಸೊ ಇದು ಒಂದು ಸಮಾಧಾನವಾಗಿರುವಂಥ ಮೂಡ್ ಅಂತಲೇ ಹೇಳ್ಬೋದು. ಈಗಲೂ ಮಗು ತುಂಬ ಆರಾಮಾಗಿದೆ, ಜಸ್ಟ್ ಇದು ಆಟ ಆಡೋಕ್ಕೆ ಇಷ್ಟಪಡುತ್ತೆ, ಆಟ ಆಡ್ತಾ ಇದೆ ಕೈಕಾಲನ್ನೆಲ್ಲ ಅಲ್ಲಾಡಿಸ್ಕೊಂಡು. ಸೊ ಈ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ, ಜಸ್ಟ್ ಒಂದು ಅಟೆನ್ಷನ್ ಕೊಡಬೇಕು ಮಗುಗೆ ಅಷ್ಟೇ. ಸೊ ಅದು ಅಟೆನ್ಷನ್ ಸೀಕಿಂಗ್ ಸೌಂಡ್ ಅಂತಲೂ ಹೇಳ್ಬೋದು.
ಸೊ ನೆಕ್ಸ್ಟ್ ಈಸ್ ಹೋ ಅನ್ನುವಂಥ ಒಂದು ಸೌಂಡು. ಹೋ ಅಂದರೆ ಕ್ಯೂರಿಯಾಸಿಟಿನ ಇಂಡಿಕೇಟ್ ಮಾಡುತ್ತೆ. ಅಂದರೆ ಯಾವುದಾದ್ರೂ ಒಂದು ವಸ್ತುನಾಗಿರಲಿ, ಕಲರ್ಫುಲ್ ಆಟಿಕೆ ಸಾಮಾನಾಗಿರಲಿ, ಅಥವಾ ಸಡನ್ಲಿ ಡಾರ್ಕಿಂದ ಲೈಟ್ ಆನ್ ಮಾಡಿದಾಗಿರಲಿ, ಅಂದರೆ ಡಾರ್ಕ್ನೆಸ್ಸಿಂದ ತುಂಬ ಬ್ರೈಟ್ ಲೈಟ್ ಆನ್ ಮಾಡಿದಾಗಿರಲಿ, ಅಥವಾ ಏನಾದರೂ ಒಂದು ಹೊಸ ವಸ್ತುನ ನೋಡಿ ಸರ್ಪ್ರೈಸ್ ಆಗಿದ್ದರೆ ಮಗು ಹೋ ಅಂತ ಒಂದು ಸೌಂಡ್ ಮಾಡುತ್ತೆ. ಸೊ ಇವಾಗಲೂ ಮಗು ಅಂದರೆ ತುಂಬ ಅಟ್ರ್ಯಾಕ್ಟ್ ಆಗಿದೆ ಆ ವಸ್ತುಗೆ ಅಥವಾ ಆ ಎನ್ವೈರನ್ಮೆಂಟಿಗೆ ಅಂತ ಅರ್ಥ. ಸೊ ಯಾವಾಗಾದರೂ ಮಗು ಹೋ ಅಂತ ಮಾಡ್ತಾಯಿದ್ರೆ ಜಸ್ಟ್ ಅಬ್ಸರ್ವ್ ಮಾಡಿ, ಸುತ್ತಮುತ್ತಲ ಏನಾದರೂ ಒಂದು ಬ್ಯೂಟಿಫುಲ್ ಆಗಿರೋ ವಸ್ತು ಇದೆಯಾ, ಅಥವಾ ಏನಾದರೂ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಥವಾ ಮೂವಿಂಗ್ ವಸ್ತುಗಳಿದೆಯಾ, ಸೊ ಅದನ್ನು ನೀವು ಕ್ಲಿಯರಾಗಿ ವಾಚ್ ಮಾಡಬೇಕಾಗುತ್ತೆ. ಸೊ ಹೋ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ ಅಥವಾ ಸರ್ಪ್ರೈಸ್ನ ಇಂಡಿಕೇಷನ್ ಮಾಡುವಂಥದ್ದು. ಸೊ ಈ ಥರ ಮಾಡಿದಾಗ ನೀವು ಒಂದು ಮಗುವಿನ ಸುತ್ತಮುತ್ತಲು ಇರುವಂಥ ವಸ್ತುಗಳ ಬಗ್ಗೆ ಅಥವಾ ಆ ಎನ್ವಿರಾನ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಗಮನ ವಹಿಸಬೇಕಾಗುತ್ತೆ. ಸೊ ಅನ್ನುವಂಥದ್ದು ಬೇಸಿಕಲಿ ಕ್ಯೂರಿಯಾಸಿಟಿ ಮತ್ತು ಸರ್ಪ್ರೈಸ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಈಸ್ ಆ ಅನ್ನುವಂಥದ್ದು. ಸೊ ಮಕ್ಕಳು ಆ ಅಂತ ಬಾಯಿನ ಪೂರ್ತಿ ಓಪನ್ ಮಾಡಿ, ಇದು ಓಪನ್ ಮೌತ್ಡ್ ಸೌಂಡ್ ಅಂತ ಹೇಳ್ತೀವಿ. ಆ ಅಂತ ಹೇಳುವಂಥದ್ದು ಯಾವಾಗ ಅಂದರೆ ಆ ಪಕ್ಕದಲ್ಲಿ ಫೆಮಿಲಿಯರ್ ಫೇಸಸ್ ಇದ್ದಾಗ ಅಥವಾ ಫೆಮಿಲಿಯರ್ ವಾಯ್ಸ್ ಇದ್ದಾಗ. ಬೇಸಿಕಲಿ ಪ್ರೈಮರಿಲಿ ಏನಂದರೆ ತಾಯಿ ಇರ್ತಾರೆ, ಅಥವಾ ಇನ್ನೊಂದು ಸಂದರ್ಭದಲ್ಲಿ ಮಕ್ಕಳು ಆ ಅಂತ ಮಾಡುವಂಥದ್ದು ಆಫ್ಟರ್ ಫೀಡಿಂಗ್, ಅಂದರೆ ಹೊಟ್ಟೆ ತುಂಬ ಹಾಲು ಕುಡಿದು ನಾವು ಕೆಳಗಡೆ ಮಲಗಿಸಿದಾಗ ಮಕ್ಕಳು ಆ ಅಂತ ಆಡ್ತಾ ಇರ್ತವೆ. ಸೊ ಇದರ ಅರ್ಥ ಏನಪ್ಪ ಅಂದರೆ ಮಕ್ಕಳು ಆರಾಮಾಗಿದ್ದಾರೆ, ಪೀಸ್ಫುಲ್ ಆಗಿದ್ದಾರೆ ಮತ್ತು ರಿಲ್ಯಾಕ್ಸ್ ಆಗಿದ್ದಾರೆ ಅಂತ ಅರ್ಥ. ಸೊ ಮಕ್ಕಳು ತುಂಬ ಆರಾಮಾಗಿದ್ದಾಗ, ತುಂಬ ಖುಷಿಯಾಗಿದ್ದಾಗ, ಅಥವಾ ನಾವು ಮಕ್ಕಳನ್ನು ತುಂಬ ಮುದ್ದಾಡುವಾಗ ಈ ಸೌಂಡನ್ನ ಜನರಲ್ಲಾಗಿ ನಾವು ಕೇಳ್ತೀವಿ. ಸೊ ಇದರ ಅರ್ಥ ಮಕ್ಕಳು ತುಂಬ ಸೇಫ್ ಆಗಿದ್ದೀವಿ, ಅಥವಾ ನಮ್ಮ ಹತ್ರ ತುಂಬ ಆತ್ಮೀಯವಾಗಿರೋರಿದ್ದಾರೆ, ಅಥವಾ ಅವರ ವಾಯ್ಸ್ ಇದೆ ಅನ್ನುವಂಥ ಒಂದು ಸೇಫ್ಟಿನೂ ಇದು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಮಗು ಅಂತ ಇಂಡಿಕೇಟ್ ಅಂದರೆ ಸೌಂಡ್ ಮಾಡ್ತಾಯಿದ್ರೆ ಅರ್ಥ ಮಾಡ್ಕೊಳ್ಳಿ ಅದು ಆರಾಮಾಗಿದೆ. ಅವ್ರ ಹತ್ರ, ಮಗು ಹತ್ರ ಯಾರೋ ಒಬ್ಬರು ಪರಿಚಿತವಾಗಿರೋ ಒಂದು ಜನ ಅಥವಾ ವಾಯ್ಸ್ ಇದೆ ಅಂತ ಅರ್ಥ. ಮತ್ತು ಪೀಸ್ಫುಲ್ ಆಗಿದೆ, ಮತ್ತು ಆರಾಮಾಗಿದೆ, ಸೇಫ್ ಫೀಲ್ ಮಾಡ್ತಾಯಿದೆ ಅಂತಲೂ ಅರ್ಥ ಕೊಡುತ್ತೆ. ಸೊ ಹಾಗಾಗಿ ಆ ಅಂತ ಸೌಂಡ್ ಮಾಡಿದರೆ ಅದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕೂಯಿಂಗ್ ಸೌಂಡ್. ಸೊ ನೆಕ್ಸ್ಟ್ ಯಾವುದಂತ ನೋಡೋಣ. ಸೊ ನೆಕ್ಸ್ಟ್ ಸೌಂಡ್ ಏನಪ್ಪ ಅಂದರೆ ಅಂತ ಹೇಳುವಂಥದ್ದು. ಇದು ತುಂಬ ಇಂಪಾರ್ಟೆಂಟ್, ಗಮನ ಕೊಟ್ಟು ಕೇಳಿ. ಮಗು ಯಾವಾಗಾದರೂ ಅಂತ ಹೇಳ್ತಾ ಇದ್ದರೆ, ಬಾಡಿ ತುಂಬ ಮೂಮೆಂಟ್ ಮಾಡ್ತಾಯಿದ್ರೆ, ಕಾಲು ಕೈನ ತುಂಬ ಅಲ್ಲಾಡಿಸ್ತಾ ಇದ್ದರೆ, ಒಂದು ಪ್ರೈಮರಿಲಿ ಮಗುಗೆ ತುಂಬ ಹಸಿವಾಗಿದೆ, ಸೆಕೆಂಡು ಮಗುಗೆ ನಿದ್ದೆ ಬರ್ತಾಯಿದೆ, ಇಲ್ಲಾಂದರೆ ಮಗುಗೇನೋ ಒಂದು ಡಿಸ್ಕಂಫರ್ಟ್ ಅಥವಾ ಆರಾಮದಲ್ಲಿ ಇಲ್ಲ ಮಗು ಅಂತ ಅರ್ಥ. ಸೊ ಪ್ಲೀಸ್ ಮಗು ಈ ಥರ ಸೌಂಡ್ ಮಾಡುವಾಗ ಇಮಿಡಿಯೇಟಾಗಿ ಅಟೆನ್ಷನ್ ಕೊಡಿ, ಚೆಕ್ ಮಾಡಿ. ಫಸ್ಟ್ ಫೀಡ್ ಮಾಡೋಕ್ಕೆ ಟ್ರೈ ಮಾಡಿ. ಫೀಡ್ ಮಾಡಿದ್ಮೇಲೂ ತಿರ್ಗಾ ಈ ಥರ ಸೌಂಡ್ ಮಾಡ್ತಾಯಿದೆ ಅಂದರೆ ಇನ್ನೊಂದು ಸ್ವಲ್ಪ ಫೀಡ್ ಮಾಡ್ತಾ ಮಲಗಿಸೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಅದಕ್ಕೇನೋ ಜ್ವರ ಆಗಲಿ, ಅಥವಾ ಕಂಜೆಷನ್ ಆಗಲಿ, ನೋಸಲ್ ಕಂಜೆಕ್ಷನ್ ಆಗಲಿ, ಅಥವಾ ಇನ್ನೇನೋ ಬೇರೆ, ಅಥವಾ ಹೊಟ್ಟೆಯಲ್ಲಿ ಏನಾದರೂ ಗ್ಯಾಸ್, ಬ್ಲೋಟಿಂಗ್ ಆ ಥರ ಏನಾದರೂ ಸಮಸ್ಯೆ ಇದ್ದಾಗ ಮಕ್ಕಳು ಅಂತ ಸೌಂಡ್ ಮಾಡುತ್ತೆ. ತುಂಬ ಕಾಮನ್ನಾಗಿ ಮಕ್ಕಳು ಗ್ಯಾಸ್ಟ್ರಿಕ್ ಅಥವಾ ಬ್ಲೋಟಿಂಗಿಂದನೇ ಈ ಥರ ಸೌಂಡನ್ನ ಮಾಡ್ತಾ ಇರ್ತಾರೆ, ಹೆಚ್ಚಾಗಿ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನೋಡ್ದಂಗೆ. ಸೊ ಇಲ್ಲೊಂದು ಸಿಂಪಲ್ ಹೋಮ್ ರೆಮಿಡೀಸ್ನ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋ ಮಕ್ಕಳುಗಳಿಗೆ ಒಂದು ಅಜ್ವೈನನ್ನು ಹುರಿದು ಒಂದು ಬಟ್ಟೆಯಲ್ಲಿ ಕಟ್ಟಿ ಮಗುವಿನ ಹತ್ತಿರ ಇರೋದ್ರಿಂದ ಗ್ಯಾಸ್ಟ್ರಿಕ್ ಆಗಲಿ, ನೆಗಡಿ ಅಂತ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಇಲ್ಲಿ ನಾವು ಬಗೆಹರಿಸ್ಕೋಬೋದು. ಸೊ ಅಂತ ಸೌಂಡ್ ಮಾಡಿದಾಗ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಮಗುಗೆ ಬೇಕಾಗಿರೋ ಅಟೆನ್ಷನ್ ಕೊಡಿ. ನೆಕ್ಸ್ಟು ಬೂಬು ಅಂತ ಕೆಲವು ಮಕ್ಕಳುಗಳು ಸೌಂಡ್ ಮಾಡ್ತಾ ಇರುತ್ತೆ. ಯೂಶ್ವಲಿ ತುಟಿನ ಓಪನ್ ಮಾಡಿ ಇದು ತುಟಿಯಿಂದ, ಅಂದರೆ 2 ತುಟಿಯಿಂದ ಗಾಳಿ ಬಿಡ್ತಾ ಬೂ 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 ಅಂತ ಆಟ ಆಡ್ತಾ ಇರ್ತವೆ. ಸೊ ಬೇಸಿಕಲಿ ಈ ಸೌಂಡು ಮಕ್ಕಳು ಆರಾಮಾಗಿ ಪ್ಲೇಫುಲ್ ಆಗಿರುವಾಗ ಅಥವಾ ಆಟದ ಮೂಡಲ್ಲಿರುವಾಗ ಈ ಸೌಂಡನ್ನ ಮಾಡುತ್ತೆ. ಸೊ ಇದೇನು ತುಂಬ ವರಿ ಮಾಡ್ಕೊಳ್ಬೇಕಾಗಿರುವಂಥ ಒಂದು ಸೌಂಡ್ ಅಂತ ಏನಲ್ಲ, ಬಟ್ ಯಾಕೆ ಆ ಥರ ಮಾಡ್ತಾ ಇದೆ ಅಂತ ಅರ್ಥ ಆದರೆ ಸಾಕು. ಸೊ ಮಗು ಆರಾಮಾಗಿದೆ ಅಂತ ಒಂದು ಅರ್ಥ ನಮಗೆ ಆದರೆ ಸಾಕು ತಾಯಂದ್ರಿಗೆ. ಸೊ ಬೂ ಬೂ ಅಂತ ಆಟ ಆಡ್ತಾ ಇರ್ತವೆ, ಕಾಲನ್ನ ಮೇಲೆ ಇಟ್ಕೊಂಡು, ಕೆಲವೊಮ್ಮೆ ಕಾಲನ್ನ ಬಾಯಲ್ಲಿಟ್ಕೊಂಡು, ಕೈಯನ್ನು ಬಾಯಲ್ಲಿಟ್ಕೊಂಡು ಸೊ ಬೂಬು ಅಂತ ಮಾಡ್ತಾ ಇರ್ತವೆ. ಕೆಲವೊಮ್ಮೆ ಈ ಥರ ಸೌಂಡ್ ಮಾಡುವಾಗ ಬಾಯಿಂದ ಜೊಲ್ ಸೋರ್ತಾ ಇರುತ್ತೆ. ಸೊ ಅದು ಏನು ನಾರ್ಮಲ್. ಸೊ ಹಾಗಾಗಿ ಬೂಬು ಅಂತ ಒಂದು ಸೌಂಡ್ ಮಾಡ್ತಾಯಿದ್ರೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಮಕ್ಕಳು ಆರಾಮಾಗಿದ್ದಾರೆ, ಆಟ ಆಡ್ತಾ ಇದ್ದಾರೆ, ಎಂಜಾಯ್ ಅಂದರೆ ಜಾಯ್ಫುಲ್ ಆಗಿದ್ದಾರೆ ಅಂತ ಅರ್ಥ. ಸೊ ಇದನ್ನ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೂಬು ಅಂದರೆ ಮಕ್ಕಳು ಆರಾಮಾಗಿದ್ದಾರೆ, ಆಟ ಆಡ್ತಾ ಇದ್ದಾರೆ ಅಂತ ಅರ್ಥ. ಸೊ ನೋಡಿದ್ರಲ್ಲ, ಈ ಕೂಯಿಂಗ್ ಸೌಂಡ್, ಈ ತೊದಲು ನೋಡಿ
ಏನು ಇಂಡಿಕೇಟ್ ಮಾಡುತ್ತೆ, ಯಾವಾಗ ತಾಯಿಯಾದವರು ಮಕ್ಕಳ ಬಗ್ಗೆ ಗಮನ ವಹಿಸಬೇಕು, ಕೆಲವು ಸಂದರ್ಭದಲ್ಲಿ ಇಮಿಡಿಯೇಟ್ ಅಟೆನ್ಷನ್ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಅರ್ಥ ಆಗಿರೋ ವಿಷಯನ ನಾನು ಇಲ್ಲಿಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಹಿಟ್ ಲೈಕ್ ಶೇರ್, ಆದಷ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.